ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗಿರುವ KCET ಎಕ್ಸಾಮ್ನ ತಾತ್ಕಾಲಿಕ ಉತ್ತರಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಸೊ ಅದನ್ನು ಚೆಕ್ ಮಾಡಿಕೊಳ್ಳಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಭೇಟಿ ನೀಡಿದ ತಕ್ಷಣ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಲ್ಲಿ ನಿಮಗೆ ಬೇಕಾಗಿರೋ ವಿಷಯಗಳ ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಅಲ್ಲಿ ಆಗಿದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆ ವರ್ಷನ್ ಕೂಡ ಯಾವ್ದಿದೆ ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಳ್ಳಬಹುದು ಈಸಿಯಾಗಿ. ಸೊ ಆ ಉತ್ತರಗಳಲ್ಲಿ ಎಕ್ಸ್ ಅಂತ ಮೆನ್ಷನ್ ಮಾಡಲಾಗಿದೆ. ಕೆಲವೊಂದು ಪ್ರಶ್ನೆಗಳಿಗೆ ಎಕ್ಸ್ ಅಂದರೆ ಅದು ಔಟ್ ಆಫ್ ಸರ್ವಿಸಿಂದ ಬಂದಂಥ ಪ್ರಶ್ನೆ ಆಗಿರುತ್ತೆ. ಸೊ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಲಾಗಿದ್ದೆ, ನೀವು ಚೆಕ್ ಮಾಡಿಕೊಳ್ಳಬಹುದು ಈಸಿಯಾಗಿ. ಈಗ ಕೊಟ್ಟಂಥ ಉತ್ತರಗಳಲ್ಲಿ ನಿಮಗೆ ಒಂದು ಡೌಟ್ ಇದೆ, ಈ ಉತ್ತರ ತಪ್ಪಾಗಿದೆ ಅಂತಂದರೆ ಅದೊಂದು ಅಬ್ಜೆಕ್ಷನ್ ಹಾಕಲು ದಿನಾಂಕ 7/5/2024 ಕೊನೆಯ ದಿನಾಂಕವಾಗಿರ್ತದೆ. ಸೊ ತಪ್ಪಾಗಿರುವಂಥ ಪ್ರಶ್ನೆಗಳ ಉತ್ತರ ಕೂಡ ಒಂದು ಮೇಲ್ ಮಾಡೋಕ್ಕೆ ಹೇಳಿದ್ದಾರೆ ಸವಿಸ್ತಾರವಾಗಿ. ಸೊ ಇನ್ನಿತರ ವೇಳೆ ವಿದ್ಯಾರ್ಥಿಗಳು ಒಂದು ಡೌಟ್ ಇತ್ತು, ಅಂದರೆ CET ಅಪ್ಲಿಕೇಶನ್ ಹಾಕುವಾಗ ಒಂದು ಅಗ್ರಿಕಲ್ಚರ್ ಕೋಟಾವನ್ನು ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಅವರಿಗೆ ಆಗಲಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ಮತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಕಾಲಾವಕಾಶ ಕೊಟ್ಟಿದ್ದು. ಸೊ ಇವತ್ತು ಕೊನೆಯ ದಿನಾಂಕವಾಗಿರ್ತದೆ. ಮತ್ತು ನೀವು ಲಾಗಿನ್ ಆಗಿ ಅಗ್ರಿಕಲ್ಚರ್ ಕೋಟಾವನ್ನು ಕ್ಲೈಮ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಯಾರೂ ಕೂಡ ಮಿಸ್ ಮಾಡದೆ ಈ ಕಾರ್ಯವನ್ನು ಮಾಡಿಕೊಳ್ಳಿ. ಇಂಥ ಚಾನ್ಸ್ ಮತ್ತೆ ಬಿಡುಗಡೆ ಮಾಡಲಾಗುವುದಿಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಕಂಟೆಂಟ್ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ನೂ ಕೂಡ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.